ಮಧ್ಯರಾತ್ರಿ ಇಲಿ ಪಾಷಾಣವನ್ನ ಯುವತಿಯೊಬ್ಬಳು ಆರ್ಡರ್ ಮಾಡಿದಾಳೆ. ಬ್ಲಿಂಕಿಟ್ ಆನ್ಲೈನ್ ಡೆಲಿವರಿ ಪ್ಲಾಟ್ಫಾರ್ಮ್ ನಲ್ಲಿ ಆರ್ಡರ್ ಮಾಡಿರೋದು. ಆರ್ಡರ್ ತಂದು ಕೊಡುವ ಯುವಕನಿಂದ ಹೃದಯ ಸ್ಪರ್ಶಿ ನಡೆಯೊಂದು ನಡೆದಿದೆ. ನೋಡಿ, ಈಗೇನು ಮನೆಯಲ್ಲೇ ಕೂತು ನಿಮಗೇನು ಬೇಕು ಎಲ್ಲ ಮೊಬೈಲಲ್ಲೇ ಆರ್ಡರ್ ಮಾಡಿ ತರಿಸ್ಕೊಳ್ಬೋದು. ಅದೇ ಥರ ಇಲಿ ಪಾಷಾಣನ ಆರ್ಡರ್ ಮಾಡಿರ್ತಾಳೆ ಯುವತಿ. ಆ ಸಂದರ್ಭದಲ್ಲಿ ಆರ್ಡರ್ ತಂದುಕೊಡುವಂತಹ ಯುವಕ ಏನಿದ್ದಾನೆ ಆತನಿಂದ ಹೃದಯ ಸ್ಪರ್ಶಿ ನಡೆ ಅಂದರೆ ಇಲಿ ಪಾಷಾಣ ಆರ್ಡರ್ ಮಾಡಿರ್ತಾಳಲ್ಲ ಆ ಯುವತಿ ಜೊತೆಗೆ ಆಪ್ತವಾಗಿ ಮಾತುಕತೆ ನಡೆಸಿದ್ದಾನೆ. ಯಾಕೆ ಇಲಿ ಪಾಷಾಣ ಆರ್ಡರ್ ಮಾಡಿದ್ದೀರಾ ಅಂತ ಯುವಕ ಕೇಳಿದ್ದಾನೆ. ನಿಮಗೆ ಈ ಆರ್ಡರ್ ಡೆಲಿವರಿ ಮಾಡೋದಿಲ್ಲ ಅಂತೇಳಿ ಮನವಿ ಕೂಡ ಮಾಡ್ಕೊಂಡಿದ್ದಾನೆ. ಆತ್ಮಹತ್ಯೆಗೆ ಮುಂದಾಗಿದ್ದ ಯುವತಿಯ ಮನ ಒಲಿಸಿದಾನೆ ಆ ಹುಡುಗ. ಬಳಿಕ ಇಲಿ ಪಾಷಾಣ ಆರ್ಡರ್ ಅನ್ನ ಆ ಯುವತಿ ಕ್ಯಾನ್ಸಲ್ ಮಾಡಿದಾಳೆ. ಚೆನ್ನೈನಲ್ಲಿ ನಡೆದಿರುವಂತಹ ಈ ಘಟನೆಯ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಯುವಕ ವಿವರಣೆ ನೀಡುವಂತಹ ವಿಡಿಯೋ ಏನಿದೆ ಆ ವಿಡಿಯೋ ವೈರಲ್ ಆಗಿದೆ. ನೋಡಿ, ಒಂದ್ ಕಡೆ ಆ ಥರದ ಡೆಲಿವರಿ ಬಾಯ್ಗಳಿರ್ತಾರೆ, ಮತ್ತೊಂದು ಕಡೆ ಒಂದು ರೀತಿ ಇನ್ಸ್ಪಿರೇಷನ್ ಅಂತ. ಯಾಕಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಪ್ರತಿದಿನ ನೂರಾರು ಆರ್ಡರ್ಗಳನ್ನ ಡೆಲಿವರಿ ಮಾಡ್ತಾ ಇರ್ತಾರೆ, ಯಾರು ಯಾವ ಕಾರಣಕ್ಕೆ ಏನು ತಗೊಳ್ತಾ ಇರ್ತಾರೆ ಅಂತೇಳಿ. ಆತನಿಗೆ ಒಂದು ಸಣ್ಣ ಡೌಟ್ ಬಂದಿರುತ್ತೆ, ಯಾಕೆ ಈ ಹುಡುಗಿ ಇಲಿ ಪಾಷಾಣ ಆರ್ಡರ್ ಮಾಡಿದಾಳಲ್ಲ ಅಂತ. ಹಂಗೆ ಕೇಳ್ತಾನೆ, ಯಾಕೆ ಇಲಿ ಪಾಷಾಣ ಆರ್ಡರ್ ಮಾಡೋದು ಮೇಡಮ್ ನೀವು ಅಂತ. ಆಗ ಭಾಳ ಆಪ್ತವಾಗಿ ಮಾತಾಡಿದಂಥ ಸಂದರ್ಭದಲ್ಲಿ ಆಕೆ ಸೂಸೈಡ್ ಅಟೆಂಪ್ಟ್ ಮಾಡೋದಕ್ಕೆ ಅದನ್ನ ಆರ್ಡರ್ ಮಾಡಿದ್ಲು ಅಂತೇಳಿ ಕೊನೆಗೂ ಆಕೆಯ ಮನವನ್ನ ಒಲಿಸಿದಾನೆ ಆತ. ಆ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. மொத்தம் 3 எலி மருந்து. அவங்க எதை நினைச்சு அதை ஆர்டர் போட்டாங்கலாம் எனக்கு தெரியல. ஆனா ரொம்ப அவங்க அழுதுட்டே பேசுனதை பார்த்தா அவங்க ஏதோ சம் இஷ்யூகாண்டி தான் இதை ஆர்டர் போட்டிருக்காங்கன்னு எனக்கு தோணுச்சு. ஆனா கஸ்டமர் லொகேஷன் ரீச் ஆயிட்ட பிறகு நான் அவங்களுக்கு இந்த மாதிரி ஆர்டர் வழியிலே மிஸ் ஆயிடுச்சுங்க அப்படிங்களா ஒரு மாதிரி அழுதுட்டே போட்டாங்க. அதுக்கப்புறம் அவங்க கிட்ட போய் பேசினேன், உங்களுக்கு எந்த பிரச்சனையா இருந்தாலும் சூசைடு அந்த எடுக்காதீங்க, சூசைடுக்காண்டி தானே இதை போட்டீங்க அப்படின்னா இல்ல ப்ரோ அப்படின்னு சொன்னாங்க. இல்ல போய் பேசாதீங்க, நீங்க சூசைடுக்கு தான் போட்டுருக்கீங்க. எலியுடைய பிரச்சனை அப்படின்னா நீங்க கிட்டத்தட்ட 7 மணிக்கு போட்டுருக்கலாம், இல்ல அதுக்கு முன்னாடியே போட்டுருக்கலாம், இல்ல அடுத்த நாள் போட்டுருக்கலாம். இந்த அன்டைம்ல போட வேண்டிய அவசியம் இல்லை அப்படின்னு. அதுக்கப்புறம் அவங்களை கன்வின்ஸ் பண்ணிட்டு இந்த ஆர்டரையும் கேன்சல் பண்ணி எடுத்துட்டு வந்தேங்க. இன்னைக்கு தாங்க ஓப்பனா சொல்றேன், இன்னைக்கு தான் நான் எதையோ சாதிச்ச மாதிரி எனக்கு தோணுது.